ಚಪ್ಪಾಳೆ ಬರ್ತಾ ಇರಲಿ, ಚಪ್ಪಾಳೆ ಬರ್ತಾ ಇರಲಿ, ಅವ್ರಿಗೋಸ್ಕರ ಚಪ್ಪಾಳೆ ಬರ್ತಾ ಇರಲಿ. ಇಲ್ಲಿ ನಾನು ಹೇಳ್ತೀವಿ, 1 2 3 ಹೇಳೋದಿಲ್ಲ ಹಾಕಿ. ಒಂದು ನಿಮಿಷ ಇದು ಒಂದು ಎರಡು ಮೂರು ಹೇಳಿ ಹಾಕ್ಬೋದು. ಅಲ್ಲಿಂದ ಹತ್ರ ಬರಬಾರ್ದು, ಅಲ್ಲಿಂದ ಹಾಕ್ಬೇಕು ಇವರು. ಹಿಂದೆ ಹೋಗಿ ಹತ್ರ ಬರಬಾರ್ದ್ರಿ, ಹತ್ರ ಬರಬಾರ್ದು, ಹಿಂದೆ ಹಾಕಿ. ಕರೆಕ್ಟ್ ನೋಡಿ, ಕರೆಕ್ಟ್ ಆಗಿದೆ. ಹಿಂದೆ ಹಾಕಿ ಮುಗಿಸ್ಕೊಳ್ಳಿ. ಈಗ ಹತ್ರ ಹೋಗಿ ಹತ್ರ ಬರಬಾರ್ದು. ನೀರು ಹತ್ರ ಬರಬಾರ್ದು ದಯವಿಟ್ಟು. ನೀರು ಒಳ್ಳೆಯ ಪ್ರಯತ್ನ. ಚಪ್ಪಾಳೆ ತಟ್ಟಿ ಅವ್ರನ್ನ ಎತ್ಕೊಳ್ಳಿ. ದಯಮಾಡಿ ಅದನ್ನ ನೋಡಿ ಹೇಳ್ತಿರೋದು. ನೋಡಿ ಸರ್, ಇಲ್ಲಿ ಒಂದು ಕಾಂಪ್ಲಿಕೇಶನ್ ಆಗ್ತಾ ಇದೆ. ದಯಮಾಡಿ 3 ಜನ ಹತ್ತಕ್ಕೆ ಬಂದು ನೀರು ಹೊಡಿಬೇಡ್ರಿ ದಯವಿಟ್ಟು. ದಯಮಾಡಿ 3 ಜನ ಮೇಲೆ ಹತ್ತವ್ರಿಗೆ ಯಾರು ನೀರು ಹೊಡಿಬೇಡಿ, ದಯವಿಟ್ಟು ನೀರು ಹೊಡಿಬೇಡ ಅಂತ. ಎರಡು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ದಯಮಾಡಿ ನೀರನ್ನ 3 ಜನ ಹತ್ತವ್ರಿಗೆ ಯಾರು ಹಾಕ್ಬೇಡಿ ಸರ್, ಪ್ಲೀಸ್. ದಯಮಾಡಿ ಎಲ್ಲ ಹಿಂದೆ ಹೋಗಿ. ಅವರು 3 ಜನ ಮೇಲೆ ಹತ್ತವ್ರಿಗೂ ಆರಾಮಾಗಿ ಚಪ್ಪಾಳೆ ತರ್ತಾ ಇರ್ತೀವಿ ನಾವು. ಇಷ್ಟು ಚಪ್ಪಾಳೆ ಹಾಕಿ ನಾವು ಆಡಿಯನ್ಸ್ ಇಷ್ಟು ಮಾಡಿದ್ರೆ ಕೇಳ್ತಿಲ್ಲ. ಅಟ್ಲೀಸ್ಟ್ ಅವ್ರಿಗೂ ಚಪ್ಪಾಳೆ ತಟ್ಟಿ ಹೊಡೆದು ಮುಸ್ರಿ. ಜೋರಾಗಿ ಚಪ್ಪಾಳೆ ತಟ್ಟಿ. ಇದು ಮಗ, ಇದು ನೀ ತಪ್ಪಾಗಿದೆ ಕೆಳಗೆ ಚೆನ್ನಾಗಿರೋದು. ಆದ್ರೆ ಜೋರಾಗಿ ಚಪ್ಪಾಳೆ ಬರಲಿ. ಹಣ್ಣಿನ ಮೇಲೆ ಕಾಲಿಟ್ಟು ಹೋಗ್ತಾ ಇದ್ದಾರೆ, ಗ್ರಿಪ್ ಸಿಗ್ತಾ ಇಲ್ಲ. ಜೋರಾಗಿ ಚಪ್ಪಾಳೆ ತಟ್ಟಿ. ಹಿಂದೆ ಹೋಗ್ರಿ ನೀವು. ಯಾಕ್ರಿ ಏನಪ್ಪ ಅಲ್ಲಪ್ಪ, ಇಲ್ಲಿ ಗೋಲ್ಡ್ ಆದ್ರೂ ಅಷ್ಟೇ, ಸಿಲ್ವರ್ ಆದ್ರೂ ಅಷ್ಟೇ. ಇದೋಗ್ಬಿಟ್ರು. ಇರ್ಲಿ ಮರಳಿ ಎತ್ತುವ ಮಾಡು. ಇನ್ನೊಂದು ಚಾನ್ಸ್ ಮಾಡಿ. ಈ ತಂಡಕ್ಕೆ ಇನ್ನೊಂದು ಚಾನ್ಸ್ ಇದೆ. ಬೇರೆ ಏನಾದ್ರು ಸ್ಟ್ರಾಟಜಿ ಮಾಡಿ ಗುರು. ನಾನು ಹೇಳ, ಈಗ ನೀವಿಬ್ರು ನನ್ನ ಪ್ರಕಾರ ನೀವಿಬ್ರು, ನಿಮ್ಮ ಹೆಸರು ಚಂದ್ರಗೌಡ್. ನೀವು ನಂದನ್ಗೌಡ್, ಚಂದ್ರಗೌಡ್ ಇಬ್ರು ಸ್ವಲ್ಪ ದಪ್ಪ ಇದ್ದಾರೆ. ನಮ್ಮ ಪ್ರಕಾರ ನೀವಿಬ್ರು ಕೆಳಗೆ ನಿಂತು ನಾವೊಂದು ಹಿಂಟ್ ಕೊಡೋಣ. ಈಗ ನಾವೊಂದು ಹಿಂಟ್ ಕೊಡೋಣ. ನೀವಿಬ್ರು ಆದಷ್ಟು ಕೆಳಗಡೆ ಇರಿ. ಅದು ಯಾಕೆ ಇರ್ಲಿ ಪರವಾಗಿಲ್ಲ. ನೀವು ಸಣ್ಣಗಿರೋದು ಸ್ವಲ್ಪ ಮೇಲೆ ಹತ್ತಿಸಿದ್ರೆ ಮುಂದೆ ನೀವು ಹೋಗ್ಬೋದು. ಅದಕ್ಕೋಸ್ಕರ ನೀವು ಪ್ರಯತ್ನ ಪಡ್ಬೋದು. ನಿಮ್ಮ ಸ್ಟ್ರಾಟಜಿ ಏನಿದೆ ನಮ್ಗೆ ಗೊತ್ತಿಲ್ಲ. ಆದರೂ ಸಹ ನೀವು ಸ್ವಲ್ಪ ಪರ್ಸನಾಲಿಟಿ ಇರೋದ್ರಿಂದ ನಿಮ್ಮ ಮೇಲೆ ಕಾಲಿಟ್ಟು ಹತ್ತುವಂಥ ಶಕ್ತಿ ಅವ್ರಿಗೆ ಇರ್ತದೆ. ನೀವು ಅವ್ರ ಮೇಲೆ ಹತ್ಬಿಟ್ರೆ ಅವ್ರ ಶಕ್ತಿ ಇರಲ್ಲ. ಹಾಗಾಗಿ ಒಂದು ಪ್ರಯತ್ನ ಪಡಿ. 3ನೇ ಪ್ರಯತ್ನ ಬರ್ತಾ ಇರೋದು. ಹಾಗಾಗಿ ಪ್ರಯತ್ನ ಪಡಿ. ಆರಾಮಾಗಿ ಟೈಮ್ ಇದೆ. ಹೌದು, ಸರಿಯಾಗಿದೆ ಮೋಹನ್ ಹೇಳೋದು. ನನಗೆ ಇಟ್ಬಿಟ್ರಲ್ಲ ಬತ್ತೀನ, ನನಗೆ ನಾಮ ಇಟ್ಬಿಟ್ರು. ಆ ಟೆಕ್ನಿಕ್ ಯೂಸ್ ಮಾಡಿ ಮೋಹನ್ ಯೂಸ್ ಮಾಡಿ. ದಯಮಾಡಿ ನೀವಿಬ್ರು ಕೆಳಗೆ ಬನ್ನಿ. ನೋಡಿ ಆಯ್ತು. ಓಕೆ ಥ್ಯಾಂಕ್ ಯು. ಈಗ 3 ತಂಡ ಆಗಿದೆ. 3ನೇ ತಂಡ ನಡೀತಾ ಇದೆ. ನೆಕ್ಸ್ಟ್ ಯಾರು ರಿಜಿಸ್ಟರ್ ಮಾಡ್ಸಂಗಿದೆ ದಯಮಾಡಿ ರಿಜಿಸ್ಟರ್ ಮಾಡಬೇಕು. ಅಲ್ಲ, ಇಲ್ಲಿ ಒಂದು ಪ್ರಯತ್ನ ಮಾಡೋಣ. ಇನ್ನೊಬ್ಬರು ಯಾರು ಎಕ್ಸ್ಚೇಂಜ್ ಮಾಡ್ಬೋದಾ ಅಂತ ಕೇಳ್ತಾರೆ. ಮಾಡ್ಬೋದಾ? ಒಬ್ಬರನ್ನ ಎಕ್ಸ್ಚೇಂಜ್ ಮಾಡ್ಬೋದಾ? ಇದೇ ತಂಡ ಇರಬೇಕಾ ಅಥವಾ ಒಬ್ಬರನ್ನ ಎಕ್ಸ್ಚೇಂಜ್ ಮಾಡ್ಬೋದಾ? ಎಕ್ಸ್ಚೇಂಜ್ ಮಾಡಂಗಿಲ್ವಾ? ಅಲ್ಲ, ಇವೊಬ್ಬರ ಬಗ್ಗೆ ಯಾರು ಬೇರೆ ಹಾಕೋಬೋದಾ? ಸಬ್ಸ್ಟಿಟ್ಯೂಟ್ ಶ್ರೀ ಧನು ಅವರಲ್ಲಿ, ನಮ್ಮ ಖಜಾಂಚಿ ಧನು ಇಲ್ವಾ?
ಒಬ್ಬರನ್ನ ಎಕ್ಸ್ಚೇಂಜ್ ಮಾಡ್ಕೋಬೋದಾ? ಆ ತರ ಮಾಡಂಗಿಲ್ಲ. ಮಾಡಂಗಿಲ್ವಾ? ಯಾವ ತಂಡ ಪ್ರಯತ್ನ ಪಟ್ಟಿದೆ ಅಲ್ವಾ? ಕ್ಷಮೆ ಇರಲಿ ತಮ್ಮಲ್ಲಿ. ಹಲೋ, ಕ್ಷಮೆ ಇರಲಿ ಸ್ಪರ್ಧಿಗಳೇ. ನಿಮ್ಮ ತಂಡ ಯಾವ್ದಿದೆ ಅದನ್ನೇ ಮಾಡಬೇಕು. ನಿಮಗೆ ಸಬ್ಸ್ಟಿಟ್ಯೂಟ್ ಯಾವುದು ಇರಲ್ಲ. ಸಬ್ಸ್ಟಿಟ್ಯೂಟ್ ಯಾವ್ದು ಇಲ್ಲ, ಸಬ್ಸ್ಟಿಟ್ಯೂಟ್ ಯಾವ್ದು ತಗೊಳ್ಳಂಗಿಲ್ಲ. ಆದ್ರೆ ನಿಮ್ಗೆ ನೀವು 2 ನಿಮಿಷಗಳ ಕಾಲಾವಕಾಶ ಹೇಳ್ಬಿಟ್ಟಿದ್ರು ನಮ್ಮ ಆಯೋಜಕರು. 2 ಚಾನ್ಸ್, 2 ಅವಕಾಶ ಮುಗಿದಿದೆ. ಈಗ 3ನೇ ಅವಕಾಶ. ಇನ್ನೊಂದು ಪ್ರಯತ್ನ ಪಡಿ ಆಗುತ್ತೆ. ಅದಕ್ಕೆ ಧನುರೇ ಬೇರೆ 2 ತಂಡಗಳು ಎಷ್ಟು ಪ್ರಯತ್ನ ಆಗಿದೆ? ಸೈಲೆಂಟ್ ಆಗಿದೆ ಹೇಳಿ ಸರ್. 2 ಮೊದಲನೇ ತಂಡನೂ 3 ಚಾನ್ಸು, 2ನೇ ತಂಡನೂ 3 ಚಾನ್ಸು. ಇದು ಕೊನೆಯದಾ? ಇದು ಇವ್ರನೇದು 3ನೇ ಚಾನ್ಸು, ಕೊನೆಯ ಚಾನ್ಸು. ಕೊನೆಯಾ? ಹೌದು. ಸೊ ಆಗಲ್ಲ ಸರ್. ಏನ್ ಗೊತ್ತಾ, ನಿಮಗಿಂತ ಮೊದಲು ತಂಡ ಸಬ್ಸಿಡಿ ಕೇಳಿದ್ರೆ ಅವ್ರು ಕೊಟ್ಟಿದ್ರೆ ನಿಮಗೆ ಕೊಡ್ಬೋದಾಗಿತ್ತು, ಅವ್ರು ಕೊಟ್ಟಿಲ್ಲ. ಮೋಹನ ಒಂದೇ ಇಲ್ಲ ಹೇಳಿ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಅನ್ನೋದು ಯಾರು ಇಲ್ಲ. 5 ಜನ ಯಾರು ಮೊದಲು ಹತ್ತಿರ್ತಾರೋ ಕೊನೆ 3ನೇ ಅವಕಾಶನೂ ಅದು ಅವ್ರಿಗೇನೆ, ಬೇರೆ ಯಾರಿಗೂ ಸಬ್ಸ್ಟಿಟ್ಯೂಟ್ ಕೊಡಲ್ಲ. ನೋಡಿ, ಕ್ಲಿಯರ್ ಆಗಿದೆ. ಹಾಗಾಗಿ ಪ್ರಯತ್ನ ಪಡಿ. ಜಯ ನಿಮ್ದಾಗ್ಲಿ. ಜೋರಾಗಿ ಚಪ್ಪಾಳೆ ತಟ್ರಿ. ಬಹಳ ಕಷ್ಟ ಪಡ್ತಾ ಇದ್ದಾರೆ. ಏನ್ರಿ ಇಷ್ಟು ಜನ ಸೇರಿದ್ರಿ? ಒಂದು ಕ್ರಿಕೆಟ್ ಮ್ಯಾಚ್ಗೆ ಎಷ್ಟು ಜನ ಸೇರಲ್ಲ, ಅಷ್ಟು ಜನ ಸೇರಿದ್ರಿ. ನೀವೆಲ್ಲ ಚಪ್ಪಾಳೆ ತಟ್ಟಿ ಒಂದು ಹುರಿದುಂಬಿಸ್ತಲ್ಲಿ ಅವ್ರಿಗೆ ಪಾಪ ಆಡುವಂತಹ ಸ್ಪರ್ಧಿಗಳಿಗೆ ಒಂದು ಧೈರ್ಯ ಬರುತ್ತೆ. ಮೈಕೈ ಮುರಿದೋಗುತ್ತೆ ಅನ್ನುವಂತಹ ಭಯ ಇಲ್ಲದೆ ಅವರು ಪಾಪ ಈ ದಿವಸ ಸ್ಪರ್ಧೆಗೆ ಬಂದಿದ್ದಾರೆ. ಅವರೆಲ್ಲರಿಗೆ ಶುಭಾಶಯಗಳನ್ನು ಕೋರೋಣ. ಜಯವಾಗಲಿ. ದಿನೇಶ್ ಅವರಿಗೆ ನೀರನ್ನು ತಂದುಕೊಂಡಿದ್ದಾರೆ. ತಪ್ಪು ಪಾನೀಯ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಬಿಳಿ ತಪ್ಪು ಪಾನೀಯ ಅರ್ಶನ ಎಲ್ಲಿದ್ದೀರಿ ನಿಮ್ಗೆ ಗೊತ್ತಾಗುತ್ತೆ. ನಾನು ಕೊಡ್ಬೇಕು, ಚೆನ್ನಾಗಿತ್ತು. ದಯಮಾಡಿ 3 ಜನ ಹತ್ತಬೇಕು. ದಯಮಾಡಿ ಆರಾಮಾಗಿ ಹೋಗಿ. ಚಪ್ಪಾಳೆ ಬರ್ತಾ ಇರಲಿ ಪ್ಲೀಸ್. ದಯಮಾಡಿ ಅಪೇಕ್ಷೆ ಪ್ರಾರ್ಥನೆ. ಚಪ್ಪಾಳೆ ಬರ್ತಾ ಇರಲಿ. ಎಲ್ಲ ಸರಿದ್ರು, ಅಣ್ಣಂದ್ರು, ತಮ್ಮಂದ್ರು, ದಯಮಾಡಿ ಚಪ್ಪಾಳೆ ತಟ್ಟಿದ್ದಾರೆ. ನೀವೇನು ಮಾಡಲ್ಲ, ಚಪ್ಪಾಳೆ ಅಟ್ಲೀಸ್ಟ್ ಪಾಪ ನಿಮಗೆ ಇಷ್ಟಪಟ್ಟು ಬೇಗಡೆ ಹೋಗ್ತಾ ಇತ್ತು. ನೀರು ಹಾಕ್ಬಿಡಿ. 3 ಜನ ಮೇಲೆ ಹಾಕಿ. ಯಾರು ಎಲ್ಲರ ಕೈಗೂ 3 ಮಾಡಿ. ದಯಮಾಡಿ ನಾನು ನೀರು ಕೊಡ್ಬಿಡಿ. ಅಲ್ಲ, ದಯಮಾಡಿ ಯಾರು ನೀರು ಹಾಕ್ಬಿಡಿ. ಇರ್ರಿ 3 ಜನ ಮೇಲೆ ಪತನವಾಯ್ತು. 3ನೇ ಟೀಮ್ 3 ಜನ ಹೆದರಬೇಡಿ, ಧೈರ್ಯವಾಗಿ ಮುನ್ನುಗ್ಗಿ. ಮತ್ತೊಮ್ಮೆ ಮರಳುತ್ತಮ ಮಾಡು. ದಯಮಾಡಿ ಆ ತಂಡದ ನೋಡಿ ನೀರು ಹೊಡೆಯಕ್ಕೆ ಸಪ್ತ ತಂಡವನ್ನು ನೀರು ಹೊಡೆಯಕ್ಕೆ ಗಳಿಸ್ಬೇಡ್ರಿ ಪಾಪ. ಜೋರಾಗಿ ಚಪ್ಪಾಳೆ ಬರ್ತಾ ಇರಲಿ. ದಯವಿಟ್ಟು 3 ಜನ ಅಂತವ್ರು ಯಾರು ನೀರು ಹೊಡಿಬೇಡ್ರಪ್ಪ. ದಯಮಾಡಿ ನಾವು ಆಯೋಜಕರು ಹೇಳೋವರಿಗೆ ಯಾರು ನೀರು ಹೊಡೆಯಂಗಿಲ್ಲ. ರೆಡಿ, ಜೋರಾಗಿ ಚಪ್ಪಾಳೆ ತಟ್ಟಿ ಶುರು ಮಾಡಿಬಿಟ್ರೆ ಅವರು ಸ್ಪರ್ಧೆಯನ್ನ. ಯಾರು ನೀರು ಹೊಡಿಲೇಬಾರ್ದು. ನೀರು ಹೊಡಿಬೇಕು. ದಯವಿಟ್ಟು ಹೊಡೆಯಂಗಿಲ್ಲ. ನೀರು ಹೊಡೆದಾಗ ನಾವು ಹೊಡಿತೀವಿ. ನೀರು ಹೊಡಿಬೇಡಿ. ದಯವಿಟ್ಟು ಬೇಡ. ಯಾರು ನೀರು ಹೊಡಿಬೇಡಿ. ನೀರು ದಯವಿಟ್ಟು ಯಾರು ಹೊಡಿಬೇಡಿ. ಹಲೋ ನೀರು ಹೊಡಿಬೇಡ ಇರಪ್ಪ. ಹಲೋ, ನೀವು ಹೊಡಿಬೇಡಿ. ಯಾಕ್ರಿ ಬೇಡ ಇದೆ. ನೀರು ಹೊಡಿಬೇಡ ಇರಪ್ಪ. ಇಡೇ ಇರಪ್ಪ ಹೇಳ್ತೀರಪ್ಪ. 3 ಜನ ತಕ್ಷಣ ಹೊಡಿದೆ. 3 ಜನ ಆದ್ಮೇಲೆ ಹೊಡಿದೆ. 3 ಜನ ಆದ್ಮೇಲೆ ನೀರು ಹೊಡಿದೆ. ಅವರು ಈ ಅಪ್ಪ ಮೇಲೆ ಹತ್ತಿದ ಮೇಲೆ ಈ ಹುಡುಗ ಮೇಲೆ ಹತ್ತಿದ್ಮೇಲೆ ನಿಂತ್ಕೊಂಡು ಯಾರಿದು ಅದಕ್ಕೆ ಯಾರು ಸೇರಿಸ್ಬಿಟ್ರಿ. ಯಾರು ಇದು? ಇವಾಗ ಹುಡುಗಿ ತಂಡ ಬಹಳ ಕಷ್ಟಪಟ್ಟು ಪಾಪ 3 ಜನ ಎತ್ತಿ 4ನೇವರು ಪ್ರಯತ್ನ ಪಟ್ಟರು. ಮೊದಲನೇ ಪ್ರಯತ್ನದಲ್ಲಿ ಸ್ವಲ್ಪ ವಿಫಲವಾಗಿದ್ದಾರೆ ಅಷ್ಟೇ. ನನಗೆ ಈ ತಂಡದ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಇವರು ಗ್ಯಾರಂಟಿ ಹತ್ತುತ್ತಾರೆ. ಈ ತಂಡ ಗ್ಯಾರಂಟಿ ಹತ್ತುತ್ತೆ. ಜೋರಾಗಿ ಚಪ್ಪಾಳೆ ತಟ್ಟಿ ಅವ್ರಿಗೋಸ್ಕರ. ಪಾಪ ಹುಡುಗ ಮುಸ್ರೆ ದಯಮಾಡಿ ನಾವೇನು ನೋಡಿ ಅಲ್ಲಿ ಹೆಂಗಸರು ಚಪ್ಪಾಳೆ ತಟ್ತಾ ಇದ್ದಾರೆ. ನೀವೆಲ್ಲ ಮುಂದೆ ಕೂತಿರೋ ಸುಮ್ಮನೆ ಕೂತಿದ್ದೀರಾ. ಜೋರಾಗಿ ಚಪ್ಪಾಳೆ ತಟ್ಟಿ ಶುರು ಮಾಡ್ತಾರೆ. 3ನೇ ಪ್ರಯತ್ನ
ವಿಷಲ್ ಊದ್ರಲ್ಲ ಪೀಪಿ ಇವಾಗ ಹೋದಯ್ಯ ಬೇಡ ಪೀಪಿ ಹೋಗ್ತೇ ಈಗ ಹೋದೆ ಜೋರ ಚಪ್ಪಾಳೆ ಬರೋದು ಪಟ್ಟು ಬರಲಿ ಹತ್ತಿ ಬ್ರದರ್ ಜಯ ನಿಮಗೆ ಹತ್ತಿ ಬ್ರದರ್ ಆರಾಮಾಗಿ ಸಮಯ ತಗೊಳ್ಳಿ ಒಬ್ಬರು ಹತ್ತದ ಮೇಲೆ ಎಷ್ಟು ಬೇಕಾದ ಸಮಯ ತಗೋಬಹುದು ಆರಾಮಾಗಿ ಹತ್ತಿ ಎರಡನೇ ಅವರು ಟ್ರೈ ಮಾಡ್ತಾ ಇದ್ದಾರೆ ಎರಡನೇ ಅವರು ಆರಾಮಾಗಿ ಹತ್ತಿ ಬ್ರದರ್ ಟ್ರೈ ಮಾಡಿ ಆಗತ್ತೆ ನಿಮ್ಮ ಕೈಲಿ ಆಗುತ್ತೆ ಹತ್ತಿ ಧೈರ್ಯ ತಗೊಳ್ಳಿ ಜೋರಾಗಿ ಚಪ್ಪಾಳೆ ಬರಲಿ ಪ್ರಯತ್ನ ಪಡ್ತೀವಿ ಜೋರ ಚಪ್ಪಾಳೆ ಬರ್ತೀವಿ ನೋಡ್ರಿ ಅವರ ಪ್ರಯತ್ನ ನೋಡಿ ಎಷ್ಟು ಚೆನ್ನಾಗಿದೆ ಅವರ ಪ್ರಯತ್ನ ನೋಡಿ ಚಪ್ಪಾಳೆ ಬರ್ತಾನೆ ಇರಬೇಕು ಇಟ್ಕೊಳ್ಳಿ ಅವ್ರನ್ನ ದಯಮಾಡಿ ಕೆಳಗಡೆ ಬೀಳುವಾಗ ಯಾರು ಬೀಳ್ತಾ ಇದ್ರೆ ದಯಮಾಡಿ ಹಿಡ್ಕೋಬೇಕು ಯಾಕಂದ್ರೆ ಈಗ ಬಹಳ ದೊಡ್ಡ ಪ್ರಯತ್ನ ಚಪ್ಪಾಳೆ ಬರಲಿ ಮೋಹನ ಒಂದು ನಿಮಿಷ 4ನೇ ಮಳೆ ಶುರು ಆಗ್ತದೆ ಬೇಗ ಮಾಡಿ ದಯಮಾಡಿ ಬೇಗ ಶುರು ಮಾಡಿ ಒಂದು ಶುರು ಮಾಡಿದ್ರು ದಯಮಾಡಿ ಚಪ್ಪಾಳೆ ತಟ್ಟಿ ಜೋರ ಚಪ್ಪಾಳೆ ಕೊನೆಯ ತಂಡ ಜೋರ ಚಪ್ಪಾಳೆ ಅವರಿಗೆ ಜಯ ಆಗಲಿ ದೊಡ್ಡ ಮಂದಿ ಅವ್ರನ್ನ ಕಾಪಾಡಲಿ ಜೋರಾಗಿ ಚಪ್ಪಾಳೆ ತಟ್ಟಿ ಅವ್ರನ್ನ ಹರಿಸಿ ಎರಡನೇ ರಾಜ್ಯವರು ನೋಡಿದ್ರು ಹೋಗ್ತಾ ಇದ್ದಾರೆ ದಯಮಾಡಿ ಬೇರೆ ಯಾರೋ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ ಇಂಟ್ರಪ್ಟ್ ಮಾಡಬೇಡಿ ಅವ್ರು ಯಾರನ್ನು ಆ ತಂಡಕ್ಕೆ ಕೆಳಗಿಳಿ ಸರ್ ಕೆಳಗಿಳಿ ಬ್ರದರ್ ಕೆಳಗಿಳಿ ಬೆಟ್ ತೆಗಿಬೇಕು ದಯಮಾಡಿ ತಾವು ಬೆಲ್ಟ್ ಅನ್ನು ತೆಗಿಬೇಕು ಅದು ನಮ್ಮ ಸ್ಪರ್ಧೆಯ ರೂಲ್ಸ್ಗಳಲ್ಲಿ ಅದರ ನಿಬಂಧನೆಗಳಲ್ಲಿ ಬೆಲ್ಟ್ ಅನ್ನು ಧರಿಸುವ ಹಾಗಿಲ್ಲ ಹತ್ತುವಂತಹ ಕಲಾಭಿಮಾನಿಗಳು ದಯಮಾಡಿ ನಮ್ಮ ಉತ್ಸವ ಸಮಿತಿಯ ಸ್ನೇಹಿತರೆಲ್ಲರೂ ಮಲ್ಲಗಮ್ಮದ ಮಧ್ಯಭಾಗದಲ್ಲಿದ್ದಾರೆ ಅವರಿಗೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟು ನೀವ ಎಷ್ಟು ತಂಡ ಆರ್ನದ ಇನ್ನೊಂದು ತಂಡ ಬಂದಿದೆ ಅಲೋ ಮಳೆ ಬರ್ತಾ ಇದೆ ಇನ್ನೊಂದು ತಂಡ ಬಂದಿದೆ ಮಳೆ ಬರ್ತಾ ಇದೆ ಹೌದಾ ಓಕೆ ಜೋರ ಚಪ್ಪಾಳೆ ದಂಡೆ ಹತ್ತುತ್ತಾ ಇದೆ 6ನೇ ತಂಡ ಹತ್ತುತ್ತಾ ಇದೆ ಜೋರಾಗಿ ಚಪ್ಪಾಳೆ ದಂಡೆ ಅವರನ್ನು ಹುರಿದುಂಬಿಸಿ ಇಬ್ಬರ ಮೇಲೆ ಹತ್ತಿದ್ದಾರೆ ಎಲ್ಲ ಒಳ್ಳೆ ತಂಡ ಅನ್ಸುತ್ತೆ ಸಣ್ಣಗೆ ಇದ್ದಾರೆ ಎಲ್ಲರೂ ಈಸಿಯಾಗಿ ಮೇಲೆ ಕೊಡ್ಬೋದು ಜೋರಾಗಿ ಚಪ್ಪಾಳೆ ಬರಲಿ ಅವರಿಗೆ ಆದ್ರೂ ನಿಂತ ಮೇಲೆ ನೀರು ಹಾಕ್ಬೇಕು ಈಗ ಹಾಕ್ಬಾರ್ದು ಇನ್ನು ಹಾಕ್ಬೇಡಿ ನಾವು ಹೇಳ್ತಾ 1 2 3 ಹೇಳಿದ ಹಾಕ್ಬೇಕು ಶುಭವಾಗಿ ನಿಮಗೆ ಜೋರಾಗಿ ಚಪ್ಪಾಳೆ ತಟ್ಟರೆ 3 ಮೇಲೆ ಇದ್ದಾರೆ 1 2 3 ಅಲ್ಲ ಅಲ್ಲಿಂದ ಹಾಕ್ಬೇಕು ಹಿಂದೆ ಹಾಕ್ಬೇಕು ಮುಂದೆ ಹೋಗ್ಬಾರ್ದು ಅಲ್ಲೋ ಹಿಂದೆ ಹೋಗಿ ಮುಂದೆ ಬರಬಾರ್ದು ದಯಮಾಡಿ ನೀರು ಹಾಕೋರು ಮುಂದೆ ಹೋಗ್ಬೇಡಿ ಹಿಂದೆ ಹಾಕಿ ಯಾರು ಬ್ಲಾಕ್ ಟಿ ಶರ್ಟ್ ಒಂದು ಅವಕಾಶ ಮುಗಿತು ಒಳ್ಳೆಯ ಪ್ರಯತ್ನ ಒಂದು ಅವಕಾಶ ಮುಗಿದಿದೆ ಆದರೂ ಸಹ ಅವರಿಗೆ ಶುಭವಾಗಲಿ ಎರಡನೇ ತಂಡ ಅಂದ್ರೆ ಎರಡನೇ ಪ್ರಯತ್ನವನ್ನು ಅವರು ಈಗಲೇ ಪ್ರಾರಂಭ ಮಾಡ್ತಾರ ಮಾಡಲಿ ಮಳೆ ಬರ್ತಿದೆ ಅದು 1 2 3 4 5 ಅವರು ಪ್ರಾರಂಭ ಮಾಡಲಿ ಪಾಪ ಎರಡನೇ ಅವಕಾಶ ಪ್ರಾರಂಭ ಮಾಡಲಿ ದಯಮಾಡಿ ನೀರು ಹಾಕೋರು ನೀವು ನಿಂತ ಜಾಗದಲ್ಲೇ ಹಾಕ್ಬೇಕು ಮುಂದೆ ಬರಬಾರ್ದು ಒಂದು ಹೆಚ್ಚಿನ ಮುಂದೆ ಬರಬಾರ್ದು ಆ ಬ್ಲಾಕ್ ಅಂಡ್ ವೈಟ್ ಟಿ ಶರ್ಟ್ ಯಾರೇ ಅವನು ದಯಮಾಡಿ ಮುಂದೆ ಬರಬಾರ್ದು ನಿಮಗೆಗಳು ಸ್ಟೇಜ್ ನೋಡ್ತಾ ಇದ್ದಾರೆ ನೀನುಗಳು ದಯಮಾಡಿ ಸ್ಟೇಜ್ ಯಾರು ಬರಬೇಡಿ ಅಂದರೆ ಐ ಮೀನ್ ಮಲ್ಲಕಂಬದ ಹತ್ರ ಯಾರು ಬರಬೇಡಿ ನೀವು ನಿಂತ ಜಾಗದಲ್ಲಿ ಹಾಕ್ಬೇಕು ನೀನೆಲ್ಲ ಬಾ ಎಲ್ಲರೂ ಇಷ್ಟೊತ್ತು ನೀವು ಸಂಘಟನೆ ಡಿಬರ್ ಮಾಡ್ಬಿಡ್ತೀನಿ ನಾನು ಇಷ್ಟೊತ್ತಲ್ಲಿ ಬಂದಿದ್ದೀನಿ 6 ಗಂಟೆಗೆ ಬರಬೇಕಾಗಿತ್ತು ಈಗ ಬಂದಿದ್ಯಾ ರೆಡಿ 1 2 3 4 5 ತಂಡ ಹತ್ತಾ ಇದೆ ನೋಡ್ರಿ ಮಳೆ ಬಂದ್ರು ಹತ್ತಾ ಇದ್ದಾರೆ ರೀ ಸೂಪರ್ ಚಪ್ಪಾಳೆ ನಿಂತರು ನೋಡ್ರಿ ಲೇಡೀಸ್ ಎಷ್ಟು ಪಾಪ ಅವರು ಮಳೆ ಬಂದ್ರು ನಿಂತು ಚಪ್ಪಾಳೆ ಹೊಡಿತಾರೆ ಅಮ್ಮ ನಿಮ್ಗೆಲ್ಲರೂ ಧನ್ಯವಾದಗಳಮ್ಮ ಕಾಪಾಡ್ತಾರೆ ನಿಮ್ಮನ್ನ ದೊಡ್ಡ ಮಂದಿ ನಿಮ್ಮನ್ನ ಕಾಪಾಡ್ತಾರೆ ಸ್ಟಾರ್ಟಿಂಗ್ ಕಾರ್ಯಕ್ರಮ ನೀರು ಹಾಕ್ಬೇಡಿ ಅವ್ರು ನಿಂತ ಮೇಲೆ 1 2 3 ಮಾತ್ರ ನೀವು ಹಾಕ್ಬೇಕು ದಯಮಾಡಿ ಯಾರು ಹಾಕ್ಬಾರ್ದು ತುಂಬ ಒಳ್ಳೆ ಪ್ರಯತ್ನ ನಿಂತ್ಕೊಳ್ಳಿ ಕೆಟ್ಟ ಮೇಲೆ ಒಂದು ನಿಮಿಷ ಯಾರು ನೀರು ಹಾಕ್ಬಾರ್ದು ನೀವು ನಿಲ್ಬೇಕು ಎರಡನೇ ನಿಂತ ಮೇಲೆ ನಾವು 1 2 3 ಹೇಳಿದ್ಮೇಲೆ ನೀವು ನೀರು ಹಾಕ್ಬೇಕು ಒಳ್ಳೆ ಪ್ರಯತ್ನ ಜೋರ ಚಪ್ಪಾಳೆ ಇನ್ನೂ ಹಾಕ್ಬೇಡಿ
ಆಹಾ ಆಹಾ, ಒಳ್ಳೆ ಪ್ರಯತ್ನ ಕಷ್ಟಪಡ್ತಾ ಇದ್ದಾರೆ. ಕಷ್ಟಪಡ್ತಾ ಇದ್ದಾರೆ ಇವರು. ಒಳ್ಳೆ ಪ್ರಯತ್ನ ಆಗಲಿ ದೇವರು ನಿಮ್ಮ ಅಮ್ಮ ನಿಮ್ಗೆ ಇಟ್ಟಿದ್ದಾರೆ. ಹಚ್ಚಿ ಬ್ರದರ್ ಆಗುತ್ತೆ. ದೇವರು ಇನ್ನೂ ಹಾಕ್ಬೇಡಿ ನೀರು ಹಾಕ್ಬೇಡಿ. ಪೂರ್ತಿ ನಿಲ್ಬೇಕು. ಹಾಕ್ಬಿಡಿ 1 2 3 ಹೇಳ್ಬೇಕು ನಾವು. ಪಾಪ ಅವ್ರು ಹಚ್ತಾ ಇದ್ದಾರೆ. ಟೈಮ್ ಇದೆ ನಿಮ್ಮ ಹತ್ರ. ಎರಡನೇ ಪ್ರಯತ್ನದಲ್ಲಿ ವಿಫಲರಾಗಿದ್ದಾರೆ ಅವರು. ಆದ್ರೂ ಏನು ಮಾಡೋಕ್ಕಾಗಲ್ಲ. ಎರಡನೇ ಪ್ರಯತ್ನ ವಿಫಲರಾಗಿದ್ದಾರೆ. ಕೊನೆಯ ಪ್ರಯತ್ನ ನೀವು ಮಾಡಿ. ಕೊನೆಯ ಮೂರನೇ ಪ್ರಯತ್ನ ನಿಮ್ಮ ಒಳ್ಳೆಯದಾಗಲಿ. ದೊಡ್ಡ ಮನೆಯಲ್ಲಿ ಬಿದ್ದಾಗಿದ್ದಾರೆ. ಬೇಗ ಹತ್ತಿ. ನಿಮಗೆ ತೊಂದರೆ ಆಗುತ್ತೆ. ಬೇಗ ಹತ್ಬಿಟ್ರೆ ಒಳ್ಳೆಯದು. ಬೇಗ ಹತ್ತಿ. ಆಗಲಿ ನೋಡಿ. ಆದ್ರೂ ಎದುರುಗಡೆ ಹೋಗ್ತಾ ನೋಡ್ರಿ ಅವ್ರಿ. ಆ ಚಪ್ಪಾಳೆ ತಟ್ತಿರೋ ಆ ಗ್ಯಾಂಗ್ ಮಾತ್ರ ಪಾಪ ನಮ್ಮ ಅಕ್ಕ ತಂಗಿರು ಮೇಲೆ ನಿಂತಿದ್ದಾರೆ ನೋಡಿ. ನೀವೇ ಚಪ್ಪಾಳೆ ತಟ್ತಾ ಇರಲ್ಲಪ್ಪ. ನೀವೇ ಮೇಡಮ್, ಅಮ್ಮ, ಅಕ್ಕ, ನಿಮಗೆ ಧನ್ಯವಾದಗಳು. ಪಾಪ ಮಳೆ ಬರ್ತಾ ಇದ್ರು ನೀವು ಹೋಗ್ತಾ ಇಲ್ಲ. ಕಾರ್ಯಕ್ರಮ ಪ್ರಾರಂಭ ಆದಾಗಿಂದ ನೀವು
ನೋಡಿದ್ರೆ ಹತ್ತಿರ ಹೋಗ್ತಾರೆ. ರೆಡಿ, ಎರಡನೇ ಪ್ರಯತ್ನ, ಚೆನ್ನಾಗಿ ಚಪ್ಪಾಳೆ ಬರ್ಲಿ. ಎರಡನೇ ಪ್ರಯತ್ನ, ಇಬ್ರು ಹತ್ತಿದ್ದಾರೆ. ಇಲ್ಲಿ ಒಂದು ನಿಮಿಷ ನೀರು ಹೊಡಿಬಾರ್ದು, ನಾವು ಯಾರು ಹೊಡಿಬಾರ್ದು. ದಯಮಾಡಿ ಮೂರನೇ ಪ್ರಯತ್ನ ಹತ್ತಾ ಇದ್ದಾರೆ. ಹತ್ತಿ ಇರಿ ಬಿಡಿ ಪರವಾಗಿಲ್ಲ ಬಿಡಿ ಏನ್ ತೊಂದರೆ ಬಿಡಿ ಮೂರನೇ ಅವರು ಹತ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟಿ ಕಷ್ಟಪಟ್ಟು ಮೂರನೇ ಅವರು ಹತ್ತಾ ಇದ್ದಾರೆ. ಮೂರನೇ ಅವರು ಹತ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ. ಮೂರನೇ ಹತ್ತಿ ಇವತ್ತು ಕತೆ ನೋಡಿ ಬಹಳ ಸಮಸ್ಯೆ ಅಲ್ಲಿ ಹಿಂದೆ ಕಷ್ಟ ಬರಬಾರ್ದು. ದೂರ್ತಿ ನೋಡಿ ಅಲ್ಲಿ ಹಿಂದೆ ಹಲೋ ಇರಪ್ಪ ಹಿಂದೆ ಅಲ್ಲಿ ನೋಡಿ ಹತ್ರ ಬರಬಾರ್ದು. ಯಾರು ಹತ್ರ ಬರಬಾರ್ದು. ಹಿಂದೆ ನೀರು ಹತ್ರ ಬರಬಾರ್ದು. ಕಷ್ಟಪಟ್ಟು ಓಹೋ